ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಹೊನಲು ಮುರಿಯಲಿ ಈ ಸುಂದರ ಮುಂಜಾವು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೇ ಉಳಿಯಲಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವಿದೆ. ಋತುಗಳು ನಿನ್ನ ಕಾದಿವೆ ನೀನಿರೇ ರಂಗೋಲಿ ಸಂಗಾತಿ ಸುವಾಲಿ ನವರಸವು ಮೈತಾಳಿ ಜೀವನದ ಜೋಕಾಲಿ ಯುಗ ಯುಗಗಳು ನಿನ್ನ ಕಾಯುವೆ ನೀನೊಮ್ಮೆ ಬಂದಿ ಬೆಳಕನ್ನು ನೀಡು ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. A school is a place where minds are shaped, values are nurtured and futures are built. We are committed for this. Our Attihar Government School has this motto which we are following this in the 2025 and 25th year also and the upcoming year also. ಅಂತ ಹೇಳ್ತಾ ಶಾಲೆ ಈ ಒಂದು ಧ್ಯೇಯವನ್ನ ಈ ಒಂದು ಮೋಟೋವನ್ನ ನಾವು ಇನ್ನೂ ಕೂಡ ಇಟ್ಟುಕೊಂಡಿದ್ದೇವೆ. SSLC ಆತ್ಮವಿಶ್ವಾಸದ ಮುಂದೆ ತಲೆಬಾಗುವವರ ತಲೆಗೇರಿದ ಕಿರೀಟ ಅದು ಕಠಿಣ ಪರಿಶ್ರಮ ಹಾಗೂ ಆತ್ಮವಿಶ್ವಾಸದ ಮುಂದೆ ಬಾಗುವವರ ತಲೆಗೇರಿದ ಕಿರೀಟ. ಇಂಥ ಒಂದು ಕಿರೀಟವನ್ನು ಧರಿಸಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಮುದ್ದು ಮಕ್ಕಳಿಗೆ ಒಂದು ಪ್ರಶಸ್ತಿ ವಿತರಣಾ ಸಮಾರಂಭ. ಈ ಒಂದು ಪ್ರಶಸ್ತಿಗಳನ್ನ ವೇದಿಕೆ ಮೇಲೆ ಆರಿಸಿಕೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ನೀಡಬೇಕಾದ ಕೇಳ್ಕೊಳ್ತೀನಿ. ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ.
ಗಾಳಿಯೇ ಆದೇಶ, ಮೇಘವೇ ಸಂದೇಶ, ಪ್ರೇಮಕ್ಕೆ ಸಂಕೇತ ಹೊಂಬಣ್ಣದ ಆಕಾಶ. ಋತು ಋತುಗಳು ನಿನ್ನ ಕಾದಿವೆ, ನೀನಿರೇ ರಂಗೋಲಿ ಸಂಗಾತಿ ಸುವಾಲಿ, ನವರಸವು ಮೈದಾಳಿ ಜೀವನದ ಜೋಗಾಲಿ. ಯುಗ ಯುಗದಲ್ಲೂ ನಿನ್ನ ಕಾಯುವೆ, ನೀನೊಮ್ಮೆ ಬಂದಿಲ್ಲಿ ಬೆಳಕನ್ನು ನೀಡು. ಶ್ರೀ ಸತೀಶಣ್ಣ ಜಾರಕಿಹೊಳಿ ಸರ್, ಲೋಕೋಪಯೋಗಿ ಸಚಿವರು, ಕರ್ನಾಟಕ ಸರ್ಕಾರ. ಇವರು ನಮ್ಮ ಶಾಲೆಗೆ ಸುಮಾರು 3 ಲಕ್ಷ ರೂಪಾಯಿಗಳ ವಿಜ್ಞಾನ ಉಪಕರಣಗಳನ್ನ ಕಾಣಿಕೆಯಾಗಿ ನೀಡಿದ್ದಾರೆ. ಏಕಸ್ ಫೌಂಡೇಶನ್ ಸಂಸ್ಥೆಯವರು ಪ್ರತಿ ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ವರ್ಕ್ ಬುಕ್ ಹಾಗೂ SSLC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಮಳೆ ನೀರು ಕೊಯ್ಲಿನ ವ್ಯವಸ್ಥೆ ಹಾಗೂ ಸ್ಟಡಿ ಕಿಟ್ ಗಳನ್ನ ನೀಡುತ್ತಾ ಬಂದಿದ್ದಾರೆ. ಭೀಮಸೇನ್ ಪಾಟೀಲ್ ಮಾಜಿ ಉಪಾಧ್ಯಕ್ಷರು, PKPS ಅತ್ತಿಹಾಳ್. ಇವರು ದಿವಂಗತ ಕುಮಾರ್ ಪ್ರವೀಣ್ ಪಾಟೀಲ್ ಅವರ ಸ್ಮರಣಾರ್ಥವಾಗಿ 5,000 ರೂಪಾಯಿಗಳ ಸ್ಥಿರ ನಿಧಿ ನೀಡಿದ್ದು, ಅಧ್ಯಕ್ಷರು PKPS ಅತ್ತಿಹಾಳ್. ಇವರು 2022-23ನೇ ಸಾಲಿನಿಂದ 5,000 ರೂಪಾಯಿಗಳ ಸ್ಥಿರ ನಿಧಿಯನ್ನ ಇಟ್ಟಿರುತ್ತಾರೆ. ಈ ಸ್ಥಿರ ನಿಧಿಯ ವಿಶೇಷ ಏನಂದ್ರೆ ಪ್ರತಿ ವರ್ಷ ಆ ಅಸಲಿಗೆ 5,000 ಸೇರಿಸ್ತಾ ಹೋಗ್ತಾರೆ. ಬಹುಮಾನ ಶ್ರೀ ಮಹೇಶ್ ಗುಂಚಿ ಇವರಿಂದ SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ 500 ರೂಪಾಯಿಗಳ ಬಹುಮಾನ. ಶ್ರೀ ಮಾರುತಿ ಗಡ್ಕರಿ ಇವರಿಂದ ಉತ್ತಮ ಎಸೆತಗಾರ ಕ್ರೀಡಾಪಟುವಿಗೆ 300 ರೂಪಾಯಿಗಳ ಬಹುಮಾನ. ಶ್ರೀ ಕೆಂಪಣ್ಣ ಪಾಟೀಲ್ ಇವರಿಂದ ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೆ 500 ರೂಪಾಯಿಗಳು ಮತ್ತು ಇಂಗ್ಲಿಷ್ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೆ 200 ರೂಪಾಯಿಗಳ ಬಹುಮಾನ. ಶ್ರೀಮತಿ ರಂಜನಾ ಮೋಹಿತೆ ಅವರಿಂದ ಹಿಂದಿ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೆ 250 ರೂಪಾಯಿಗಳ ಬಹುಮಾನ. ಶ್ರೀ ಉದಯ್ ಪಾಟೀಲ್ PKPS ಅತ್ತಿಹಾಳ್ ಇವರಿಂದ ಹಿಂದಿ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೆ 500 ರೂಪಾಯಿಗಳ ಬಹುಮಾನ ದೊರೆತಾ ಇದೆ. ಸರ್ ಅವರ ಸ್ನೇಹಿತರಾದ ಶ್ರೀ ಬಸಗೌಡ ಪಾಟೀಲ್ ಅವರು ಮೂಲತಃ ಸಂಕೇಶ್ವರದವರಾಗಿದ್ದು ಈಗ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಕಳೆದ ವರ್ಷದಿಂದ ಹಾಗೂ ಮುಂಬರುವ ಪ್ರತಿ ವರ್ಷ ಉತ್ತಮ ಕ್ರೀಡಾಪಟುಗಳಿಗೆ 2,000 ರೂಪಾಯಿಗಳ ಬಹುಮಾನವನ್ನು ನೀಡುತ್ತಿದ್ದಾರೆ.
ನಮಗೆ ಶೋಭಾ ಟೀಚರ್ ಗಣಿತ ಕಲಿಸಿದ. ತಿಳಿದರೆ ಅದರ ಅರ್ಥ ಕನ್ನಡವೆಂದರೆ ಬರೀ ನುಡಿಯಲ್ಲ, ತಿಳಿದರೆ ಅದರ ಅರ್ಥ ಜಲವೆಂದರೆ ಮೋಸ್ಟ್ಲಿ ನಾನು ಇಷ್ಟೊತ್ತು ಒಂದು 2 ತಾಸು ಲೆಕ್ಚರ್ ಮಾಡಂತಂದ್ರೆ ಕ್ಲಾಸ್ ತಗೊಂಡ್ರೆ ಇದು ಮಾಡ್ತೀನಿ. ಆದರೆ ಇಷ್ಟೊಂದು ಲಾಂಗ್ ಡ್ಯೂರೇಷನ್ ತನ ಕಾರ್ಯಕ್ರಮದೊಳಗೆ ಕೂತದ್ದು ಮೋಸ್ಟ್ಲಿ ಇದಕ್ಕೆ ಫಸ್ಟ್ ಟೈಮ್ ಅನಿಸ್ತದೆ. ಏನು ಆಲೋಚನೆ ಬಂತಂತಂದ್ರೆ ಪುನಃ ನಾನು ಯಾಕೆ ಈ ಹೈಸ್ಕೂಲ್ಗೆ ಅಡ್ಮಿಷನ್ ಮಾಡಬಾರ್ದು. ಇಷ್ಟೊಂದು ಸುರಿಮಳೆ, ಭಯಂಕರ ಬಹುಮಾನಗಳು, ನಗದು ಬಹುಮಾನ, ಗ್ರಾಮದಲ್ಲಿ ಇರ್ತಕ್ಕಂತಹ ದಾನಿಗಳು ಮಕ್ಕಳ ಒಟ್ಟು ಕಲಿರಿ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದೇ ಸದುದ್ದೇಶದಿಂದ ಮಕ್ಕಳಿಗೆ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಯನ್ನ ನೀಡುವುದರ ಜೊತೆಗೆ ಅವರನ್ನು ಒಂದು ರೀತಿ ಪ್ರೇರಣಾದಾಯಕವಾಗಿ ಮಕ್ಕಳನ್ನ ಪ್ರೇರಣೆಗೊಳಿಸುತ್ತಿರುವಂತಹ ಅದು ನಮ್ಮ ಹತ್ತಿಯಾಳ್ ಗ್ರಾಮ ಅಂತ ಅನಿಸ್ತದೆ. ಇದ್ದೂ ಕೂಡ ಕನ್ನಡದಲ್ಲಿ ಇಷ್ಟೊಂದು ಪ್ರತಿಭಾನ್ವಿತೆಯನ್ನು ಪಡ್ಕೊಂಡಂತಹ ನಮ್ಮ ಶಿಕ್ಷಕರು, ಜೊತೆಗೆ ಬಹಳ ನೀಟಾಗಿ ನಿಮ್ಮ ರೂಪಾ ಮೇಡಮ್ ಮತ್ತು ಮ್ಯಾಥ್ಸ್ ಟೀಚರ್ ನೋಡ್ರಿ ಅವ್ರ ಕಾರ್ಯಕ್ರಮ ಒಟ್ಟ ಎಲ್ಲ ಮುಂದಿಟ್ಟಿದ್ರು. ಅವ್ರ ಮುಂದೆ ಪೂರ್ಣ ಕಂಪ್ಲೀಟ್ ಆಗೋದಕ್ಕೆ ಅವ್ರ ಸೈನ್ಸ್ ಪ್ರೋಸೆಸ್ ಹಂಗೆ ಇರ್ತದೆ. ಯಾವುದೋ ಒಂದು ಪ್ರಯೋಗ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆ ಪ್ರಕ್ರಿಯೆ ಸಂಪೂರ್ಣ ಕ್ರಮೇಣ ಹಂತವಾಗಿ ನನಗೆ ಈಗ ನೀವೆಲ್ಲ ಕಾಣಕತ್ತೀರಿ. ಯಾಕಂದ್ರೆ ಅವಾಗ ಕರೀತು ಅವೆಲ್ಲ ನಿಮ್ಮ ಸಭೆಗೆ ಮತ್ತು ವಿಜೇತರಿಗೆ ಕೊಡ್ತಕ್ಕಂತಹ ಎಲ್ಲ ಪಾರಿತೋಷಕಗಳು ಅಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿ ಮೇಡಮ್ ಬಹಳ ಚೆನ್ನಾಗಿ ಇಲ್ಲಿ ಇಬ್ರು ಪ್ರೆಸೆಂಟೇಷನ್ಸ್ ಅನ್ನ ಮಾಡಿದ್ರ. ಜೊತೆಗೆ ಇನ್ನ ನಮ್ಮ ಶಿಷ್ಯಾಂತ ತಮಗೆ ಗೊತ್ತಿರೋ ನಿಜವಾಗ್ಲೂ ಅವನ ಆದರ್ಶ ವಿದ್ಯಾರ್ಥಿ ಅನ್ನೋದು ಮಕ್ಕಳ ಜೊತೆಗೆ ಬಹಳ ಬೆರೆಸ್ಕೊಳ್ಳುವಂತಹ ವ್ಯಕ್ತಿತ್ವ. ನನಗೆ ಯಾಕೆ ಇಲ್ಲಿ ಇಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂತ ಒಂದು ಕಲಿಕಾ ವಾತಾವರಣದಲ್ಲಿ ಇರಬೇಕಾದಂತಹ ಒಂದು ಏನು ಮಾನವ ಸಂಪನ್ಮೂಲ, ಮೇ ಬಿ ಹೆಡ್ ಮಾಸ್ಟರ್, ಮೇ ಬಿ ಆಲ್ ಟೀಚರ್ಸ್, ಕಂಪ್ಲೀಟ್ ಅಂಡ್ ಪ್ಯೂರ್ ಕೋಆರ್ಡಿನೇಷನ್ ಇದೆ. ನಿಜವಾಗ್ಲೂ ಬಹಳ ಒಂದು ಕೋಆರ್ಡಿನೇಷನ್, ಒಂದು ಒಳ್ಳೆ ಸಹಯೋಗ ಇರೋದ್ರಿಂದಲೇ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ಜರುಗ್ತಾ ಇದೆ. ಇದನ್ನೆಲ್ಲ ನಮ್ಮ ಶಾಲೆ ಹುಮ್ಮಸ್ಸು. ಆ ಟೀಚರ್ ಅಂದ್ರೆ ಇಷ್ಟ, ಗಾಳಿ ತಂಪು, ಗಾಳಿ ತಂಪು, ನಮ್ಮ ಶಾಲೆಯಲ್ಲಿ ನಮ್ಮ ಸರ್ ಭಾಷೆ ನಮ್ಮ ಶಾಲೆ ಅತ್ಯಂತ ಭಾವನೆಗಳಿಂದ ತುಂಬಿರ್ತಕ್ಕಂಥ ಮತ್ತು ಭವಿಷ್ಯ ಕಾಲಿಡ್ತಿರ್ತಕ್ಕಂಥ ಒಂದು ದಿನ ಅಂತ ಹೇಳ್ಬೋದು. ಆ ದಿನದೊಳಗ ಹೆಂಗಂತಂದ್ರ ಭೂಮಿಗೆ ಬಿದ್ದ ಬೀಜ, ಆಮೇಲೆ ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಮುಂದಿನ ಒಂದು ದಿನ ಫಲ ಕೊಟ್ಟೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ. ಶಿಕ್ಷಣವನ್ನು ನಿಮ್ಮ ಕುಟುಂಬವನ್ನು ಮುಂದುವರಿಸಲಿಕ್ಕೆ ಬಳಸ್ಬೋದು. ಯಾಕಂದ್ರೆ ಸರ್ಕಾರ ನಮಗೆ ಶಿಕ್ಷಣ ಕೊಡೋದಕ್ಕೆ ಯಾವಾಗಿಲ್ಲ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ ನಂತರದಿಂದ. ಅದಕ್ಕೆ ಮೊದಲು ನಾವು ಶಿಕ್ಷಣ ಇರಲಿಲ್ಲ. ಸರ್ಕಾರ ನಮಗೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ, ಅದನ್ನ ಬಳಸ್ಕೋಬೇಕು. ಯಾಕೆ ಬಳಸ್ಕೋಬೇಕಂದ್ರೆ ನಿಮ್ಮ ಕುಟುಂಬ ಮೇಲೆ ಎಬ್ಬಿಸ್ಲಿಕ್ಕೆ. ಕಾದರೇನು ಮನಸ್ಸು ಮಂಕಾಗದಿರಲಿ, ಕೆಟ್ಟ ಕನಸ ಬಿದ್ದರೇನು, ಕೆಟ್ಟ ಕನಸ ಬಿದ್ದರೇನು, ಆಲೋಚನೆ ಶುಚಿಯಾಗಿರಲಿ. ವಾದ ವಿವಾದ ಏನೇ ಇರಲಿ, ನುಡಿ ನೇರವಾಗಿರಲಿ.